ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಈಗಾಗಲೇ ಸತಿಪತಿಗಳಾಗಿದ್ದಾಯ್ತು. ಎಷ್ಟು ದಿನ ಪ್ರೀತಿ ಪ್ರೇಮ ಅಂತ ಕದ್ದು ಮುಚ್ಚಿ ಓಡಾಡ್ತಾ ಇದ್ದ ಜೋಡಿ ಹಕ್ಕಿಗಳು ಈಗ ಸಪ್ತಪದಿ ತೊಳೆದಿದ್ದಾರೆ. ರಾಜಸ್ಥಾನದ ಜೈಪುರದ ಅರಮನೆಯಲ್ಲಿ ಅದ್ಧೂರಿಯಾಗಿ ಮದುವೆಯಾಗಿದೆ. ಬೆಳಗ್ಗೆ 8 ಗಂಟೆಗೆ ರಶ್ಮಿಕಾ ಮಂದಣ್ಣ ಕೊರಳಿಗೆ ಮಾಂಗಲ್ಯ ಧಾರಣೆಯಾಗಿದೆ. ಈ ವೇಳೆ ತೀರಾ ಆಪ್ತರು ಹಾಗೂ ಕುಟುಂಬಸ್ಥರನ್ನ ಬಿಟ್ಟು ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ. ಎರಡೂ ಕುಟುಂಬದವರ ಜೊತೆಗೆ ತೀರಾ ಆಪ್ತರನ್ನ ಮಾತ್ರ ಇನ್ವೈಟ್ ಮಾಡಿದ್ರು. ಹೀಗಾಗಿ ತುಂಬಾನೇ ಬಿಗಿ ಭದ್ರತೆಯಲ್ಲಿ ಗುಟ್ಟಾಗಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಮದುವೆ ನಡೆದಿದೆ. ಇದರ ಬೆನ್ನಲ್ಲೇ ಈಗ ಇನ್ನೊಂದು ಸುದ್ದಿ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ರಶ್ಮಿಕಾ ಮದುವೆಗೆ ಕನ್ನಡದ ಯಾವ್ಯಾವ ನಟ ನಟಿಯರನ್ನ ಕರೆದಿದ್ರು, ಅವರೇ ಬಂದು ಮದುವೆ ಆಮಂತ್ರಣ ಕೊಟ್ಟಿದ್ರ ಅಥವಾ ತಮ್ಮ ತಂಡದವರನ್ನ ಕಳಿಸಿ ಮದುವೆ ಕಾರ್ಡ್ ಕಳಿಸಿದ್ರ ಅನ್ನೋ ಚರ್ಚೆಯಾಗ್ತಾ ಇದೆ. ಅದರಲ್ಲೂ ರಶ್ಮಿಕಾ ಇವತ್ತು ಈ ಮಟ್ಟಕ್ಕೆ ಬೆಳೆಯಲು ಕಾರಣವಾದ ಶೆಟ್ರ ಗ್ಯಾಂಗ್ಗೆ ಆಮಂತ್ರಣ ನೀಡಿದ್ರಾ ಇಲ್ವಾ ಅನ್ನೋ ಚರ್ಚೆಯೂ ಹುಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಶ್ಮಿಕಾ ಮಂದಣ್ಣ ಬಣ್ಣದ ಲೋಕದ ಬಟ್ಟಲು ಕಣ್ಗಳ ಚೆಲುವೆ, ಅಂದವನ್ನೇ ಆಭರಣ ಮಾಡ್ಕೊಂಡಿದ್ದವರಿಗೆ ಈಗ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಕದ್ದು ಮುಚ್ಚಿ ಓಡಾಡ್ತಾ ಇದ್ದ ಜೋಡಿ ಈಗ ಸಪ್ತಪದಿ ತುಳಿದಿದ್ದಾರೆ. ಮದುವೆ ಅನ್ನೋ ಬಂಧ ಬೆಸೆದುಕೊಂಡಿದ್ದು 3 ಗಂಟಿನ ನಂಟಿನ ಹೊಸ ಜೀವನ ಶುರು ಮಾಡಿದ್ದಾರೆ. ಸೂರ್ಯೋದಯ ಆಗ್ತಾ ಇದ್ದಂತೆ ಜೈಪುರದ ಅರಮನೆ ಅಂಗಳದಲ್ಲಿ ಓಲಗದ ಸದ್ದು ಮೊಳಗಿದೆ. ಕಣ್ಣಂಚಲ್ಲಿ ಶುರುವಾದ ಪ್ರೀತಿಗೆ ಕಿರು ಬೆರಳಿನ ನಂಟಿನ ನೆಂಟಸ್ತಿಕೆ ಶುರುವಾಗಿದೆ. ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆಗೆ ಸ್ವರ್ಗವೇ ಧರೆಗಿಡಿದಂತೆ ಸೆಟಪ್ ರೆಡಿ ಮಾಡಿದ್ರು. ಕಣ್ಣಾಯಿಸಿದಲ್ಲೆಲ್ಲ ತಳಿರು ತೋರಣಗಳು ಕಣ್ಮನ ಸೆಳಿತಾ ಇದ್ವು. ಇಷ್ಟು ದಿನ ಶ್ರೀವಲ್ಲಿ ಪಾಲಿಗೆ ಪ್ರಣಯ ಸಖನಾಗಿದ್ದ ವಿಜಯ್ ದೇವರಕೊಂಡ ಈಗ ಪ್ರಾಣ ಸಖನಾಗಿದ್ದಾರೆ. ಆದ್ರೆ ಇದೇ ಹೊತ್ತಲ್ಲಿ ಈಗ ರಶ್ಮಿಕಾ ಬಗ್ಗೆ ಕೆಲವರು ಬೇಸರ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ರಶ್ಮಿಕಾ ಹೇಳಿ ಕೇಳಿ ಕನ್ನಡದ ಹೆಣ್ಮಗಳು, ಕನ್ನಡದ ಸಿನಿಮಾ ಮೂಲಕವೇ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದು. ಅದರಲ್ಲೂ ರಕ್ಷಿತ್ ಶೆಟ್ಟಿ ಜೊತೆಗಿನ ಎಂಗೇಜ್ಮೆಂಟ್ ಮುರಿದು ಬಿದ್ದ ಮೇಲೆ 10 ಕಥೆಗಳು ಹುಟ್ಕೊಂಡಿದ್ವು. ಕನ್ನಡ ಸಿನಿಮಾದಿಂದ ದೂರವಾಗಿದ್ದ ಶ್ರೀವಲ್ಲಿ ತಮಿಳು, ತೆಲುಗು, ಹಿಂದಿಯಲ್ಲೇ ಬ್ಯುಸಿಯಾಗಿ ಹೋದ್ರು. ಹೀಗಾಗಿ ರಶ್ಮಿಕಾ ಅವರ ಮದುವೆಗೆ ಕನ್ನಡದ ಯಾವೆಲ್ಲ ನಟ ನಟಿಯರಿಗೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಹಲವರನ್ನ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಶೆಟ್ಟರ ಬಳಗಕ್ಕೆ ಆಹ್ವಾನ ಬಂದಿದೆಯಾ ಇಲ್ವಾ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದೆ. ಇಂಥ ಹೊತ್ತಲ್ಲೇ ಈಗ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಕನ್ನಡದ 11 ಮಂದಿಗೆ ಮಾತ್ರ ರಶ್ಮಿಕಾ ಮದುವೆಯ ಆಹ್ವಾನ ಬಂದಿದೆಯಂತೆ. ಟಾಲಿವುಡ್ ನಲ್ಲೇ ಬೇರೂರಿರೋ ರಶ್ಮಿಕಾ ತೆಲುಗು ಇಂಡಸ್ಟ್ರಿಯ ಬಹುತೇಕರಿಗೆ ಮದುವೆ ಆಮಂತ್ರಣ ನೀಡಿದ್ದಾರೆ. ಆದ್ರೆ ಕನ್ನಡದಲ್ಲಿ ಮಾತ್ರ ಅಳೆದು ತೂಗಿ 11 ಮಂದಿಗೆ ಮಾತ್ರ ತಮ್ಮ ಮದುವೆ ಆಮಂತ್ರಣ ಪತ್ರಿಕೆ ತಲುಪಿಸಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಕಿಚ್ಚ ಸುದೀಪ್, ರಾಕಿಂಗ್ ಸ್ಟಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಧ್ರುವ ಸರ್ಜಾ, ಗೋಲ್ಡನ್ ಸ್ಟಾರ್ ಗಣೇಶ್, ನಿರ್ದೇಶಕರಾದ ಎ ಹರ್ಷ, ನಂದಕಿಶೋರ್, ಸಿಂಪಲ್ ಸುನಿ ಮತ್ತು ಆಶಿಕಾ ರಂಗನಾಥ್ಗೆ ತಮ್ಮ ಮದುವೆ ಆಮಂತ್ರಣ ಪತ್ರಿಕೆಯನ್ನ ಆಪ್ತರ ಕೈಯಲ್ಲಿ ಕಳಿಸಿದ್ದಾರಂತೆ. ರಶ್ಮಿಕಾ ಇವತ್ತು ದೊಡ್ಡ ಸ್ಟಾರ್ ಆಗಿರಬಹುದು, ಆದ್ರೆ ಅವರ ಕನಸಿಗೆ ನೀರೆರೆದಿದ್ದು ಇದೇ ಕನ್ನಡಿಗರು. ಆದ್ರೆ ರಶ್ಮಿಕಾ ಹತ್ತಿದ ಏಣಿ ಒದ್ರ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ರಶ್ಮಿಕಾ ಕನ್ನಡದ ಪೊಗರು ಹಾಗೂ ಅಂಜನಿ ಪುತ್ರ ಸಿನಿಮಾದಲ್ಲಿ ನಟಿಸಿದ್ರು. ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದು ಎ ಹರ್ಷ ಹಾಗೂ ನಂದಕಿಶೋರ್. ಹೀಗಾಗಿ ಇವರಿಬ್ಬರಿಗೆ ಮದುವೆ ಆಮಂತ್ರಣ ಪತ್ರಿಕೆ ಬಂದಿದೆ. ಆದ್ರೆ ಬಣ್ಣದ ಲೋಕಕ್ಕೆ ಪರಿಚಯಿಸಿದ್ದ ನಿರ್ದೇಶಕ ರಿಷಬ್ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿಗೆ ಯಾವುದೇ ಆಹ್ವಾನ ಬಂದಿಲ್ಲ. ಇದೇ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ರಶ್ಮಿಕಾ ಮದುವೆ ಬಗ್ಗೆ ರಿಷಬ್ ಶೆಟ್ಟಿ ಬಳಿ ಕೇಳ್ತಿದ್ದಂತೆ ಒಂದೇ ಒಂದು ಮಾತು ಕೂಡ ಆಡಿಲ್ಲ. ಈ ಮೂಲಕವೇ ಎಲ್ಲಾ ಉತ್ತರ ಕೊಟ್ಟಿದ್ದಾರೆ. ರಶ್ಮಿಕಾ ಮದುವೆಗೆ ಕನ್ನಡದಿಂದ ನಟಿ ಆಶಿಕಾ ರಂಗನಾಥ್ ಮಾತ್ರ ಹೋಗಿದ್ದಾರೆ. ಆಶಿಕಾ ಕೂಡ ಈಗ ತೆಲುಗಿನಲ್ಲಿ ಮಿಂಚುತ್ತಿದ್ದಾರೆ. ಹೀಗಾಗಿ ಇದೇ ಬಾಂಡಿಂಗ್ ನಲ್ಲಿ ಆಶಿಕಾ ಹೋಗಿದ್ದಾರೆ. ಆತ್ಮೀಯರೇ, ಇನ್ನೊಂದು ವಿಷಯ ಹೇಳಲೇಬೇಕು. ರಶ್ಮಿಕಾ ಕನ್ನಡದ 11 ಮಂದಿಗೆ ಆಮಂತ್ರಣ ಪತ್ರಿಕೆ ನೀಡಿರೋದು ಸತ್ಯ. ಆದ್ರೆ ರಶ್ಮಿಕಾ ಅವರೇ ಬಂದು ಆಮಂತ್ರಣ ಪತ್ರಿಕೆ ನೀಡಿಲ್ಲ, ತಮ್ಮ ತಂಡದವರನ್ನ ಕಳಿಸಿ ಆಮಂತ್ರಣ ಪತ್ರಿಕೆ ತಲುಪಿಸಿದ್ದಾರೆ. ಆ ಮಟ್ಟಿಗೆ ನಟಿ ರಶ್ಮಿಕಾ ಬ್ಯುಸಿಯಾಗಿದ್ದಾರೆ. ಹೀಗಾಗಿಯೇ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿರೋದು. ಬದಲಾಗಬೇಕು ನಿಜ, ಈ ಮಟ್ಟಿಗೆ ಬದಲಾಗಬಾರದು ಅಂತ ಬೇಸರ ಹೊರ ಹಾಕ್ತಿದ್ದಾರೆ. ಏನೇ ಹೇಳಿ ಅದೆಲ್ಲ ಅವರವರ ವಿವೇಚನೆಗೆ ಬಿಟ್ಟಿದ್ದು. ಇದನ್ನ ಯಾರಿಗೂ ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಯಾರಿಗೆ ಆಮಂತ್ರಣ ಪತ್ರಿಕೆ ಕೊಡಬೇಕು ಬೇಡ ಅನ್ನೋದು ಅವರಿಗೆ ಬಿಟ್ಟಿದ್ದು. ಇದರಲ್ಲಿ ಯಾರೂ ಮೂಗ್ ತೋರಿಸೋದಿಕ್ಕೆ ಆಗಲ್ಲ ಬಿಡಿ.
ಏನಿವೆ, ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಮದುವೆಯಾಗಿದ್ದಾರೆ. ಇವರ ಬದುಕು ಬಂಗಾರ ಆಗ್ಲಿ, ಮುಂದಿನ ಜೀವನ ಸುಖಕರವಾಗಿರ್ಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.